ಹಾಂ, ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಶಿವಗಂಗಾ ಪಟ್ಟಣ ಶೆಟ್ಟಿ ಅಂಥೇಳಿ. ಮುಂದಿನ ಎಪಿಸೋಡ್ನಲ್ಲಿ ಈ ಪ್ರಶ್ನೆ ಕೇಳಿ, ಮೂರ್ಛೆ ರೋಗ ಇರುವ ಹೆಣ್ಣು ತನ್ನ ಮಗುವನ್ನು ಪಡೆಯಲು ಏನು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಕೇಳಿದ್ದಾರೆ. ಸೊ ಅಂದರೆ ಆಕೆಗೆ ಆ ಹೆಣ್ಣಿಗೆ ಮೂರ್ಛೆ ರೋಗ ಇದೆ, ಸೊ ಶಿ ವಾಂಟ್ಸ್ ಟು ಬಿಕಮ್ ಪ್ರೆಗ್ನೆಂಟ್. ಸೊ ಏನು ಅವರು ಇದನ್ನು ಪ್ರೆಗ್ನೆಂಟ್ ಆಗಿದ್ದಾಗಲೇ ಅವರ ವೈದ್ಯರ ಹತ್ರ ಇದ್ರ ಬಗ್ಗೆ ತಿಳಿಸ್ಬೇಕು. ಅವರು ಈ ಥರ ನನಗೆ ತೊಂದರೆ ಇದೆ ಅಂತೇಳಿ. ಏನಕ್ಕೆ ಅಂತಂದರೆ ಈ ಒಂದು ಡೆಲಿವರಿ ಆಗೋ ಸಮಯದಲ್ಲಿ ಈ ಒಂದು ನೋವು ಏನು ಬರುತ್ತೆ, ಆ ನೋವನ್ನ ತಡ್ಕೊಳಕ್ಕಾಗದೆ ಅದು ಅವ್ರಿಗೆ ಮರುಕಳಿಸ್ಬೋದು, ಮೂರ್ಛೆ ರೋಗ ಬಂದ್ಬಿಡ್ಬೋದು. ಅಂಥ ಸಂದರ್ಭದಲ್ಲಿ ಆ ಹೆರಿಗೆ ಸರಿಯಾಗಿ ಆಗದೆ ತಾಯಿಗೆ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ. ಇದು ಒಂದು ಎಪಿಸೋಡ್ ಮೈಸೂರಲ್ಲೇ ಆಗಿದೆ. ನಮ್ಮ ಪ್ರೊಫೆಸರ್, ನಮ್ಮ ವಿಭಾಗದ ರಿಟೈರ್ಡ್ ಪ್ರೊಫೆಸರು, ಅವ್ರ ಮಗಳಿಗೆ ಮೂರ್ಛೆ ರೋಗ ಇತ್ತು. ಆಕೆ ಪ್ರೆಗ್ನೆಂಟ್ ಆದಾಗ ಅವರು ಡಾಕ್ಟ್ರ್ ಹತ್ರ ಹೇಳಿದ್ರು, ಅವರು ನನ್ನ ಮಗಳಿಗೆ ಹಿಂಗಿದೆ ಅಂತ ಅವಳು ಹೇಳಿದ್ಲು, ಮೂರ್ಛೆ ರೋಗ ಇದೆ ಅಂತ ಹೇಳಿದ್ಲು. ಅಂದರೂ ಸಹ ಅವರೇನೋ ಡೆಲಿವರಿ ಆಗಬೇಕಾದಂಥ ಸಂದರ್ಭದಲ್ಲಿ ಮೂರ್ಛೆ ರೋಗ ಬಂತದು. ಏಕೆಂದರೆ ತುಂಬ ಜಾಸ್ತಿ ಪೇಯ್ನ್ ಇರುತ್ತದು. ಅವಾಗ ಅದು ರಿಲ್ಯಾಪ್ಸ್ ಆಗಿಬಿಡುತ್ತದು, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ತುಂಬ ಹುಷಾರಾಗಿರ್ಬೇಕು ಅವರು, ಮೂರ್ಛೆ ರೋಗ ಇರೋರು ಈ ಒಂದು ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು. ಸಿಸೇರಿಯನ್ಗೆ ಹೋಗೋದು ಒಳ್ಳೆಯದವರು. ಈ ನಾರ್ಮಲ್ ಡೆಲಿವರಿ ಅಂತ ಕಾಯೋದಿಲ್ಲದೆ ಸಿಸೇರಿಯನ್ನು ದಿ ಬೆಸ್ಟ್ ಅಂತವ್ರಿಗೆ. ಕೆಲವೊಂದು ಕಾಯಿಲೆ ಇರುತ್ತೆ, ಅಂಥ ಕಡೆ ಈ ಸಿಸೇರಿಯನ್ ಇದೆಯಲ್ಲ, ಇದು ತುಂಬ ಅವ್ರ ಲೈಫ್ನ ಸೇವ್ ಮಾಡುತ್ತೆ ಅಂತ. ಅವರು ವೈದ್ಯರು ಏನು ಮಾಡಿದ್ರು, ಅಷ್ಟು ನೆಗ್ಲೆಕ್ಟ್ ಮಾಡಿದ್ರು, ಅಷ್ಟೊಂದು ಗಣನೆಗೆ ತಗೊಂಡ್ಲಿಲ್ಲ ಅದನ್ನು. ತಾಯಿ ತೀರೋದ್ರು, ಮಗು ಉಳ್ಕಂತು. ಆಮೇಲೆ ಆ ಮಗುನ ಸಾಕೋಕ್ಕೋಸ್ಕರ ಬಟ್ ಅವರು ಪ್ರೊಫೆಸರ್ ಆಗಿ ಒಬ್ಬ ಎಜುಕೇಟೆಡ್ ಆಗಿರೋದ್ರಿಂದ ಅದನ್ನು ಫೈಟ್ ಮಾಡಿ ಕೋರ್ಟ್ಗೆ ಹೋಗಿ ಕಂಪನ್ಸೇಷನ್ ತಗೊಂಡ್ರು, 25 ಲಕ್ಷ. ಹೆರಿಗೆ ಅವ್ರು ಮಾಡಿಸಿದ್ದ ಡಾಕ್ಟ್ರು ಅನಸ್ತಿಷಿಯಾ ಡಾಕ್ಟ್ರು, ಏಕೆಂದರೆ ಅದೆಲ್ಲ ಕಾಂಬಿನೇಷನಲ್ಲಿ ಆಗಿದ್ದು. ಆ ಅನಸ್ತಿಷಿಯಾ ಡೋಸನ್ನು ಸ್ವಲ್ಪ ಏನೋ ಎಡವಟ್ಟಾಗಿತ್ತು, ಕಡಿಮೆ ಆಗಿತ್ತು, ಮೂರ್ಛೆ ರೋಗನೂ ಬಂದಿತ್ತು. ಹಾಗಾಗಿ ಇದು ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಚಾರ. ಅವರು ಏನಾದರೂ ಪ್ರೆಗ್ನೆಂಟ್ ಆದರೆ ವೈದ್ಯರ ಹತ್ರ ಅವರು ಎಲ್ಲ ಹೇಳಿರಬೇಕು. ಮತ್ತು ಏನಾದ್ರು ಪೇಯ್ನ್ ಅಂದಾಗ ಅವ್ರು ಏನಾರು ಹೇಳ್ತಾರೆ ಸಿಸೇರಿಯನ್ ಮಾಡೋಣ ಅಂದರೆ ಒಪ್ಕೊಂಡು ಮಾಡಿಸ್ಕೊಂಡ್ರೆ ಸೇಫರ್ ಸೈಡು. ಕೆಲವೊಂದು ಕಾಯಿಲೆಗಳು ಇದ್ದಾಗ ಸಿಸೇರಿಯನ್ನು ಒಳ್ಳೆಯದದು. ಏಕೆಂತಂದರೆ ತಾಯಿಗೆ ಅದರಿಂದ ಒಂದು ಸಾವನ್ನಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ವೈದ್ಯರನ್ನ ಕೆಲವು ಸಲ ಸಿಸೇರಿಯನ್ ಆದರೆ ತುಂಬ ಜಾಸ್ತಿ ಆಗುತ್ತೆ ಅಥವಾ ತೊಂದರೆ ಅನ್ನೋದು ಬೇಡ, ಅಂಥ ಸಂದರ್ಭದಲ್ಲಿ ರಿಸ್ಕ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ತಾಯಿ ಪ್ರಾಣ ಮುಖ್ಯ ಆಗಿರೋದ್ರಿಂದ ಅವರು ಅದನ್ನು ಮಾಡಬಹುದು.